12ವರೆಗೆ ಸಾಗರದ ನೆಹರು ಮೈದಾನದಲ್ಲಿ ಈಗ ಕಟ್ಟಿದಂತ ಆ ಸೇತುವೆಯನ್ನ ರಾಷ್ಟ್ರಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪವಿತ್ರವಾದಂತಹ ಕಾರ್ಯ. ದಯಮಾಡಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತೀನಿ, ಈ ಒಂದು ವಿಶೇಷವಾದಂತಹ ಒಂದು ಸಂದರ್ಭವನ್ನ ತಾವೆಲ್ಲರೂ ಕೂಡ ಬರಬೇಕು. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಆದರೂ ಕೂಡ ಈ ಥರ ಹೋಗ್ತಕ್ಕಂಥದ್ದು ಏನೇ ಆದ್ರೂ ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅಗರ್ವ ಕೊಡೋದು ಭಾಳ ತಪ್ಪು. BJPಯವರು ಈ ಸೇತುವೆಯನ್ನು ಭಾಳ ಬಿಂಬಿಸ್ಕೊಂಡು ಪಕ್ಷದ ಕಾರ್ಯಕ್ರಮ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೇನು ಆ ಥರ ಏನು ತೊಂದರೆ ಇಲ್ಲ, ಯಾಕಂದರೆ ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದ್ರೆ ಸಾಕು, ನಾವೇನು ಇಲ್ಲ. ನಾವು ಯಾವತ್ತೂ ಆ ಥರ ಇದು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಿಲ್ಲ. ಇಲ್ಲ ಕೊಟ್ಟಿದ್ದಾರೆ, ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ, ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ವಾಡಿ ಮಾಡಲಿಕ್ಕಾಗೋಲ್ಲ. CM ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಒಳ್ಳೆ ಕೆಲಸ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅದನ್ನು ಸ್ವಾಗತ ಮಾಡಬೇಕು. ಪ್ರತಿಯೊಂದರಲ್ಲೂ ಕೂಡ ಪ್ರೋಟೋಕಾಲ್ ವ್ಯತ್ಯಾಸ ಆಗಿದ್ದರೆ ಅದು ತಪ್ಪೇ. ನಾನು ಅದನ್ನೇನು ಅದು ಮಾಡಿದ್ದು ಯಾಕೆ ವ್ಯತ್ಯಾಸ ಆಯಿತು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ಬೇಕು. ಅದನ್ನು ಪ್ರೋಟೋಕಾಲ್ ವ್ಯತ್ಯಾಸ ಆಗಿದ್ದರೆ ನನಗೆ ಗೊತ್ತಿ ಆಗಿದೆ ಅಂತ ನನಗೇನು ಅನಿಸಲ್ಲ. ಆದರೆ ಇಷ್ಟು ಒಳ್ಳೆ ಕೆಲಸ ಆಗಿದೆ. ದೇಶದಲ್ಲೇ ಇಷ್ಟು ದೊಡ್ಡ ಒಂದು ಸೇತುವೆ ಉದ್ಘಾಟನೆ ಆಗ್ತಾ ಇರೋದು 2ನೇ ಸೇತುವೆ ದೊಡ್ಡದಿದು. ಅದನ್ನು ಎಲ್ಲರೂ ಸ್ವಾಗತ ಮಾಡಬೇಕು. ಅಲ್ಲೇನು ಲೋಪದ ದೋಷಗಳಾಗಿದೆ ಅದು ಸರಿ ಮಾಡ್ಕೋಬೇಕು.